ನಮ್ಮ ತರದಲ್ಲಿ ಕೆಲಸ ಇದ್ರೆ ನನ್ನ ಫ್ರೆಂಡ್ಸ್ ಬರ್ತಾರೆ, ನನ್ನ ಫ್ರೆಂಡ್ಸ್ ತರದಲ್ಲಿ ಕೆಲಸ ಇದ್ರೆ ನಾನು ಕೂಡ ಹೋಗಿರ್ತೀನಿ. ನಾವು ಹೋಗೋ ಫಸ್ಟ್ಗೆ ಕರೆಕ್ಟಾಗಿ 7 ಶನಿಕೆ ಕೂಡ ರೆಡಿ ಆಗಿತ್ತು. ನನ್ನ ಫ್ರೆಂಡ್ 5 ಅಡಿಗೆ ಒಂದು ಬೆಡ್ ಕೂಡ ಹೊಡ್ಸಿದ್ನು. ಅಷ್ಟಕ್ಕೆ ಇದು ಎಷ್ಟು ಎಕರೆ ಬೈಲಪ್ಪ ಅಂದ್ರೆ 3 ಎಕರೆ ಬೈಲಿರೋದು. ಸೇಮಿಟ್ಟಿದ್ದು ಕೊನೆಗಿಲ್ದಾಗ ಕೊತ್ತಿಗೆ ಹೊಡಿಬೇಕಾಗಿತ್ತು. ಒಂದು ಸೈಡ್ ಹೊಡೆದಿದಾಗ ಫಸ್ಟ್ಗೆ ಇನ್ನೊಂದು ಸೈಡ್ ಇತ್ತು, ಎರಡು ಪಕ್ಕನೂ ಹೊಡಿಬೇಕಾಯ್ತು. ಅದು ಕೂಡ ಹೊಡೆದಾಗ್ರೆ ಟೈಮ್ ನೋಡಿದೆ 9 ಗಂಟೆ ಆಗಿತ್ತು. ರೆಡಿ ಮಾಡಿರೋ ಬೆಡ್ಗಳು ಈ ತರ ಇತ್ತು. ನೀವು ಬೇಕಾದ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಕ ಇಷ್ಟಪಡ್ತೀನಿ. ಅದೇ ತರ ಗ್ರೀನ್ ಅಗ್ರಿ ಅನ್ಬಿಟ್ಟಿದ್ದು ಪೇಪರ್ ಟ್ರಿಪ್ ತರಿಸಿದ್ನು. ಕರೆಕ್ಟಾಗಿ ಒಂದು ರೋಲ್ ಬಂದು 1300 ರೂಪಾಯಿ ಅಂತ ಕೂಡ ಹೇಳಿದ್ನು. ನಾನು ಕೂಡ ಬಿಟ್ಕೊಂಡು ಹೋಗ್ತಾ ಇದ್ದೆ. ಅದೇ ತರ ನನ್ನ ಫ್ರೆಂಡ್ ಕೂಡ ಬಿಡ್ತಾ ಇದ್ನು. ಅದೇ ತರ ನಮ್ಮ ಪಟ್ಲಿ ಕೂಡ ಹೇಳ್ಕೊಂಡು ಹೋಗ್ತಾನೆ ಇದ್ನು. ಇದು ಕರೆಕ್ಟಾಗಿ ಎಷ್ಟು ರೋಲ್ ಬಿದ್ದೈತಾನಂತ ನೀವು ಯಾರು ಕೇಳಿದ್ರೆ ಕರೆಕ್ಟಾಗಿ 2 ರೋಲ್ ಕೂಡ ಬಿದ್ದೈತೆ. ಅದೇ ತರ ಪೇಪರ್ ಟ್ರಿಪ್ ಅಲ್ಲ, ಅದಕ್ಕೆ ಜಾಯಿಂಟ್ ಹಾಕ್ಬೇಕಾಗಿತ್ತು. ಸರಿ ಅನ್ಬಿಟ್ಟಿದ್ದು ಜಾಯಿಂಟ್ ಕೂಡ ಆಗ್ತದೆ. ಸ್ವಲ್ಪ ಜನ ಕಟ್ಟಿದ್ರೆ ಲೀಕೇಜ್ ಆಗ್ತದೆ, ಅದಕ್ಕೆ ಜಾಯಿಂಟ್ ಹಾಕ್ಬೇಕು ಅಂತ ಹೇಳಕ ಇಷ್ಟಪಡ್ತೀನಿ ನಮ್ಮ ರೈತರಿಗೆ. ಅದೇ ತರ ಲಾಸ್ಟ್ ಗೊತ್ತಿಲ್ಲ ಕ್ಲೀನ್ ಆಗಿ ಕಟ್ತೀರಿ, ಯಾಕಂದ್ರೆ ಪೇಪರ್ ಟ್ರಿಪ್ ಅಲ್ಲ ಎತ್ತು ಕದಲ್ಬಾರ್ದು ಅಂತ. ಹಾಕಿರೋ ಬೆಲ್ ಈ ತರ ಇತ್ತು. ಟೈಮ್ ನೋಡಿದ 10:30 ಆಗಿತ್ತು. ನನ್ನ ಫ್ರೆಂಡ್ ಅವರಮ್ಮನ ಪುಲೋಗ್ರಿ ಕೂಡ ಎತ್ಕೊಂಡ್ ಬಂದಿದ್ಲು. ನಾವು ನನ್ನ ಫ್ರೆಂಡ್ಸ್ ಎಲ್ಲ ಹೊಟ್ಟೆ ತುಂಬಾ ತಿಂದ ಆಮೇಲೆ ಪೇಪರ್ ಹಾಕ್ಬೇಕಾಯ್ತಲ್ಲ. ನನ್ನ ಫ್ರೆಂಡ್ ಕರೆಕ್ಟಾಗಿ 4 ರೋಲ್ ಪೇಪರ್ ಕೂಡ ತಂದಿದ್ನ. ಇದು KGF ಗೋಲ್ಡ್ ಅಂತೆ 1300 ರೂಪಾಯಿ ಕೂಡ ಬಿತ್ತಂತೆ. ಅಷ್ಟೊಂದು ಇದು ಕ್ವಾಲಿಟಿ ಅಷ್ಟಿರಲ್ಲ, ಏನು ಮಾಡೋಕ್ಕಾಗಲ್ಲ. ಗೊತ್ತಿಲ್ಲ ಕೂಡ ತಂದ್ಬಿಟ್ಟು ವಾಪಸ್ ಕೊಡೋದು ಬೇಡ ಅನ್ಬಿಟ್ಟಿದ್ದೆ. ಇವ್ರು ಪೇಪರ್ ಹೇಳ್ಕೊಂಡು ಹೋಗ್ತಾ ಇದ್ರೆ ಹಿಂದೆ ಮಣ್ಣು ಕೂಡ ಮುಚ್ಕೊಂಡ್ ಬರ್ತಾ ಇದ್ರೆ 3 ಎಕರೆ ಬೈಲ್ಗೆ ಇಷ್ಟು ರೋಲ್ ಬಿತ್ತಾಣ ಅಂತ ನೀವೇರದಕ್ಕೆ ಕರೆಕ್ಟಾಗಿ 4 ರೋಲ್ ಕೂಡ ಬಿದ್ದೈತೆ. ಅದೇ ತರ ಜಾಯಿಂಟ್ ಇಲ್ದಾಗ ಈ ತರ ಕೂಡ ನಾವು ಮಣ್ಣು ಹಾಕ್ಬಿಟ್ಟು ಕ್ಲೀನ್ ಆಗಿ ಕುಳಿಸ್ತೀರಿ, ಯಾಕಂತಂದ್ರೆ ಗಾಳಿ ಮಳೆ ಏನೇ ಬಿದ್ಲೆ ಯಾವುದೇ ತರ ಪೇಪರ್ ಎದ್ದೇಳ್ಕೊಡ್ದಂತ. ಸರಿ ಅಂಬಿಟ್ಟಿದೆ. ಇದನ್ನೆಲ್ಲ ಮಾಡಿ ಮುಗಿಸಕ ಟೈಮ್ ನೋಡಿದ್ರೆ 2 ಗಂಟೆ ಆಗಿತ್ತು. ಹಾಕಿರೋ ಬೈಲು ಈ ತರ ಇತ್ತು. ನಮ್ಮ ತಾತನ ಒಂದು ಮಾತು ಕೂಡ ಹೇಳಿದ್ನೋ, ನೀವೇ ಕೇಳಿಸ್ಕೊಂಬಿಡಿ. ಸೂಪರ್ ಹಾಕಿದ್ರೆ ಒರಿಜಿನಲ್ ಹಾಕಿದ್ರೆ ಇಷ್ಟೆಲ್ಲ ಕಷ್ಟ ಬಿದ್ದಿದ್ಕ ಕಾಸು ಕೊಡಲ್ಲ, ಜ್ಯೂಸ್ ತರಿಸಿದ್ನು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಕ 9:30 ಆಗಿತ್ತು. ವಿಡಿಯೋ ಮಾಡೋಕ್ಕಾಗಿಲ್ಲ, ತಿಕ್ಕಾಡ್ದು ಊರ್ ಬಾಕ್ಲಾಗಿತ್ತು. ಇವತ್ತಿನ ಕತೆ ಇಷ್ಟ. ಸಿಗ್ತೀನಿ ಫ್ರೆಂಡ್.